ನಮಸ್ಕಾರ. ಶ್ರೀಲಂಕಾ ವಿರುದ್ಧ ಗೆದ್ದರೂ ಕೂಡ ಪಾಕಿಸ್ತಾನ್ ಟಿ20 ವಿಶ್ವಕಪ್ನಿಂದ ಹೊರಗೆ. ಭಾರತ ಸೇರಿ 3 ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ. ಅಂದರೆ ಈ ಒಂದು ಸುದ್ದಿಯ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಹಂತಕ್ಕೆ ತಲುಪುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೇ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಕ್ಯಾಂಟೀಲ್ ನೀಡಿದ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 212 ರನ್ಗಳನ್ನು ಹೊಡೆಯಿತು. ಪಾಕಿಸ್ತಾನ ತಂಡದ ಪರ ಫರ್ಹಾನ್ 60 ಬಾಲ್ಗೆ 100 ರನ್ ಹೊಡೆದರೆ ಫಾಖರ್ ಜಮಾನ್ 84, ಉಸ್ಮಾನ್ ಖಾನ್ ಅಜಯ್ 8 ರನ್ನನ್ನು ಹೊಡೆದರು. ಇನ್ನು ಶ್ರೀಲಂಕಾ ತಂಡದ ಪರವಾಗಿ ದಿಲ್ಶಾನ್ ಮಧುಶಂಕ 3 ವಿಕೆಟ್ ಪಡೆದರೆ ದುಶಾಂತ್ ಶನಕ 2, ದುಶ್ಮನ್ ಚಮೀರ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು 213 ರನ್ಗಳ ಟಾರ್ಗೆಟ್ ಪಡೆದಂಥ ಒಂದು ಶ್ರೀಲಂಕಾ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 207 ರನ್ಗಳನ್ನು ಹೊಡೆಯಿತು. ಇನ್ನು ಶ್ರೀಲಂಕಾ ಪರ ದಶಮ್ ಶನಕ 30 ಬಾಲ್ಗೆ 76 ಹೊಡೆದರೆ ಪವನ್ ರತ್ನಾಯಕೆ 58, ಕಮಿಂದು ಮೆಂಡಿಸ್ 26 ರನ್ಗಳನ್ನು ಹೊಡೆದರು. ಇನ್ನು ಪಾಕಿಸ್ತಾನ ಪರ ಅಬ್ರಾರ್ ಅಹಮದ್ ಅವರು 3 ವಿಕೆಟ್ ಪಡೆದರೆ ಮೊಹಮ್ಮದ್ ನವಾಜ್ 1, ನಸೀಂ ಶಾ 1 ವಿಕೆಟ್ ಪಡೆದು ಮಿಂಚಿದರು. ಅಂದರೆ 213 ರನ್ಗಳ ಟಾರ್ಗೆಟ್ ಶ್ರೀಲಂಕಾ ತಂಡಕ್ಕೆ ಇದ್ದರೆ, ಇತ್ತ ಪಾಕಿಸ್ತಾನ ತಂಡ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಲು 147 ರನ್ಗಳ ಟಾರ್ಗೆಟನ್ನು ಕೂಡ ಇಲ್ಲಿ ನೀಡಲಾಗಿತ್ತು. ಬಟ್ ಈ ಒಂದು ಟಾರ್ಗೆಟನ್ನು ಶ್ರೀಲಂಕಾ ತಂಡ ಚೇಸ್ ಮಾಡಿದೆ. 15.5 ಓವರ್ಗೆ 148 ಶ್ರೀಲಂಕಾ ಗಳಿಸುವ ಮುಖಾಂತರ ಪಾಕ್ ತಂಡವನ್ನು ಈ ಬಾರಿ ಟಿ20 ವಿಶ್ವಕಪ್ನಿಂದಲೇ ಆಚೆ ಕಳಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಈ ಮೂಲಕ ನ್ಯೂಜಿಲೆಂಡ್ ತಂಡ ಇಲ್ಲಿ 2ನೇ ತಂಡವಾಗಿ ಗ್ರೂಪ್ 2ನಲ್ಲಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಬಳಿಕ ಬಿಡುಗಡೆಯಾದ ವಿಶ್ವಕಪ್ನ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಬರೋದಾದರೆ ಗ್ರೂಪ್ 1ನಲ್ಲಿ ಸೌತ್ ಆಫ್ರಿಕಾ ಈಗಾಗಲೇ ಕ್ವಾಲಿಫೈ ಆದರೆ, ಈ ಕಡೆ ವೆಸ್ಟ್ ಇಂಡೀಸ್ ಮತ್ತು ಭಾರತ ಮಧ್ಯೆ ನಾಳೆ ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಸೂಪರ್ 8ನ ರೋಚಕ ಪಂದ್ಯಾಂತರು ನಡೀತಾ ಇದೆ. ಬಟ್ ಇಲ್ಲಿ ಯಾರು ಗೆಲ್ತಾರೆ ಅವರು ನೇರವಾಗಿ ಈ ಬಾರಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಜಿಂಬಾಬ್ವೆ ಈ ಬಾರಿ ಟಿ20 ವಿಶ್ವಕಪ್ನಿಂದ ಹೊರಗೋದರೆ, ಇತ್ತ ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿವೆ. ಶ್ರೀಲಂಕಾ ತಂಡ ಕೂಡ ಇಲ್ಲಿ ಹೊರಗೋದರೆ, ಇನ್ನು ಪಾಕ್ ತಂಡ ಕೂಡ ಇಂದು ಹೊರಗೋಯಿತು. ಇದು ಏನಪ್ಪ ಅಂದರೆ ಪಾಯಿಂಟ್ಸ್ ಟೇಬಲ್ ಆಗಿದೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.